ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಏನ್ ನಡೀತಾ ಇದೆ? ಈ ಕಡೆ ಮನೆಯವ್ರು ಎಲ್ರಿಗೂ ವಿಷಯ ಗೊತ್ತಾಗಿದೆ, ಆ ಕಡೆ ಸುಬ್ಬು ಪದೇ ಪದೇ ಅಪ್ಪಂಗೆ ಸತ್ಯ ಹೇಳಿ ಅಂತ ಒತ್ತಾಯ ಮಾಡ್ತಾ ಇದ್ದಾನೆ. ಮತ್ತೆ ಈ ಶ್ರೀವಲ್ಲಿ ಸುಬ್ಬುನ ಮತ್ತೆ ನನ್ನನ್ನು ದೂರ ಮಾಡ್ತೀನಿ ಅಂತ ಹಿಂದೆನೆ ಬಿದ್ದಿದ್ದಾಳೆ. ಅವಳು ಇಷ್ಟೆಲ್ಲ ಮಾತಾಡ್ಸಿದ್ದಾಳೆ ಅಂದ್ರೆ ಇದಕ್ಕೆ ಆ ವಿಜಯಾಂಬಿಕಾ ಕುಮ್ಮಕ್ ಕೊಡ್ತಿರೋದೇ ಕಾರಣ ಅನ್ಸುತ್ತೆ. ಮೇಡಮ್ ಮೇಡಮ್ ನೀವು ಆ ಥರ ಸಿಟ್ಟಲ್ಲಿ ನೋಡಬೇಡಿ ಮೇಡಮ್, ನನಗೆ ಭಯ ಆಗುತ್ತೆ. ಆ ಶಿವ ಮೂರನೇ ಕಣ್ಣನ್ನು ಹಿಂಗೆ ತೆಗೆಯೋದು ಒಂದೇ, ನೀವು ಸಿಟ್ಟಲ್ಲಿ ನನ್ನನ್ನು ನೋಡೋದು ಒಂದೇ. ಮೊದಲೇ ಕಟ್ಟಿಗೆ ಥರ ಇದ್ದೀನಿ, ಸುಟ್ಟೋಗ್ಬಿಡ್ತೀನಿ. ಈಗ ಬಂದಿರೋ ವಿಷಯ ಏನು ಮೇಡಮ್? ಅದು ನಮ್ಮ ಮಮ್ಮಿ ಮಾತಾಡಿದ್ದಕ್ಕೆ ನಿಮಗೆ ಬೇಜಾರಾಗಿದೆ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು ಮೇಡಮ್. ನಮ್ಮ ಮಮ್ಮಿ ಬಗ್ಗೆ ನನಗಿಂತ ನಿಮಗೆ ಚೆನ್ನಾಗಿ ಗೊತ್ತಲ್ಲ ಮೇಡಮ್. 6 ಕೊಟ್ಟರೆ ಮದರಿಂದ ಆ ಕಡೆ, 3 ಕೊಟ್ಟರೆ ಡಾಕ್ಟ್ರಿಂದ ಆ ಕಡೆ. ಮೇಡಮ್ ನಮ್ಮ ಮಮ್ಮಿ ಟ್ಯಾಕ್ಸ್ಗೆ ನನ್ನ ಕಡೆಯಿಂದ ಪ್ಲೀಸ್ ಕ್ಷಮಿಸಿ ಮೇಡಮ್, ಪ್ಲೀಸ್ ಪ್ಲೀಸ್. ಆಯ್ತಾಯ್ತು, ಆದರೆ ಇವಾಗ ನಾನು ಯೋಚನೆ ಮಾಡ್ತಿರೋದು ಅದ್ರ ಬಗ್ಗೆ ಅಲ್ಲ. ಈ ಶ್ರೀವಲ್ಲಿದು ಬರ್ತಾ ಬರ್ತಾ ಅತಿ ಆಯಿತು. ಅವಳು ವಿಜಯಾಂಬಿಕಾ ಜೊತೆ ಸೇರಿಕೊಂಡು ಏನೋ ಪ್ಲಾನ್ ಮಾಡ್ತಾ ಇದ್ದಾಳೆ. ಅದು ಏನು ಅನ್ನೋದು ನನಗೆ ಗೊತ್ತಾಗಬೇಕು. ಓ ಇದ್ದ ವಿಷಯ. ಸುಂದ್ರ ಅವರೇ, ನೀವೀಗಲೇ ವಿಜಯಾಂಬಿಕಾಗೆ ಕಾಲ್ ಮಾಡಿ. ಅಲ್ಲ, ಮೊದಲು ಶ್ರೀವಲ್ಲಿಗೆ ಕಾಲ್ ಮಾಡಿ, ಆಮೇಲೆ ವಿಜಯಾಂಬಿಕಾಗೆ ಕಾಲ್ ಮಾಡಿ, ಆಮೇಲೆ ಇಬ್ಬರನ್ನು ಕಾನ್ಫರೆನ್ಸ್ಗೆ ಹಾಕಿ 3 ಜನನೂ ಮಾತಾಡಿ. ಯಾಕೆ ಮೇಡಮ್? ಯಾಕೆ ಅಂತ ನಾನು ಹೇಳ್ತೀನಿ, ನೀವು ಕಾಲ್ ಮಾಡಿ. ಓಕೆ ಮೇಡಮ್. ಸುಂದ್ರಣ್ಣ, ಹಲೋ. ಹೇಳಿ ಸುಂದ್ರಣ್ಣ, ನಿಮ್ಮ ಮನೆ ಹತ್ರನೇ ಬರ್ತಿದ್ದೆ ನಾನು. ನೋಡಿದ್ರೆ ನೀವೇ ಕಾಲ್ ಮಾಡಿದ್ದೀರಾ? ನಮ್ಮನೆಗ? ಬೇಡ ಬೇಡ ಬೇಡ, ನಾನು ನಿನ್ನ ಹತ್ರಕ್ಕೆ ಸ್ವಲ್ಪ ಮಾತಾಡಬೇಕು, ಅದಕ್ಕೆ ಫೋನ್ ಮಾಡಿದ್ದು. ಇಲ್ಲಿಗೆ ಬಂದರೆ ಎಲ್ಲರೂ ಇರ್ತಾರೆ, ಮಾತಾಡೋದಕ್ಕಾಗಲ್ಲ. ಆ ಶ್ರಾವಣಿ ಮೇಡಮ್ ಬೇರೆ ಇಲ್ಲೇ ಇದ್ದಾರೆ. ಸುಂದ್ರಣ್ಣ, ನನ್ನ ಹತ್ರ ಮಾತಾಡ್ಬೇಕಾ? ಏನ್ ಮಾತಾಡ್ಬೇಕಾಗಿತ್ತು? ವಿಜಯಾಂಬಿಕಾ ಮೇಡಮ್ ಹೇಳ್ತಾ ಇದ್ರು, ಶ್ರೀವಲ್ಲಿಗೆ ಹೇಳು ನಾನಿದ್ದೀನಿ, ಧೈರ್ಯವಾಗಿರು, ಭಯ ಪಡಬೇಡ ಅಂತ ಹೇಳು ಅಂತಂದ್ರು. ವಿಜಯ ಮೇಡಮ್ ಇರ್ಬೇಕಾದ್ರೆ ನನಗೆ ಯಾಕೆ ಭಯ ಸುಂದ್ರಣ್ಣ? ಅವ್ರಿದ್ದಾರೆ ಅನ್ನೋ ಧೈರ್ಯದ ಮೇಲೆ ನಾನು ಇಷ್ಟೊಂದೆಲ್ಲ ಮುಂದುವರೆದಿರೋದು. ಸುಬ್ಬು ಮತ್ತೆ ಶ್ರಾವಣಿದು ಮದುವೆ ಫಿಕ್ಸ್ ಆಗಿದೆಯಲ್ಲ, ಅದಕ್ಕೆ ನೀನಾರ ಟೆನ್ಷನ್ ಮಾಡ್ಕೊಂಡು ಭಯ ಪಟ್ಕೊಂಡ್ಬಿಟ್ಟಿದ್ದೀನೋ ಅಂತ. ಅದೇ ಮುಹೂರ್ತದಲ್ಲಿ ನನಗೆ ಯಾಕೆ ಟೆನ್ಷನ್? ವಿಜಯ ಮೇಡಮ್ ಹೇಳಿಲ್ವಾ ಅದೇ ಮುಹೂರ್ತದಲ್ಲೇ ನನ್ನ ಮತ್ತೆ ಸುಬ್ಬು ಮದುವೆ ಮಾಡಿಸ್ತೀನಿ ಅಂತ? ಅಣ್ಣ, ಓದ್ಸಲ ಥರ ಅಬ್ರ ಆಡಂಬರ ಬೇಡ ಅಂತ ಅನ್ಸುತ್ತೆ. ಮದುವೆ ಸಿಂಪಲ್ ಆಗಿ ನಡೆದ್ರು ಸಂಭ್ರಮದಲ್ಲಿ ನಡಿಬೇಕು. ಆ ಮದುವೆಲಿ ಎಲ್ಲ ಇತ್ತು, ಆದರೆ ಖುಷಿನೇ ಇರಲಿಲ್ಲ. ಅದಕ್ಕೆ ಹಾಗೆಲ್ಲ ಆಗೋಯ್ತು. ರೀ, ಈಗ ಎಲ್ಲರೂ ಖುಷಿಯಾಗಿದ್ದಾರೆ, ಎಲ್ಲರೂ ಈ ಮದುವೆಗೆ ಒಪ್ಪಿದ್ದಾರೆ, ಎಲ್ಲರೂ ಸಂತೋಷವಾಗಿ ಈ ಮದುವೆಯಲ್ಲಿ ಓಡಾಡಬೇಕು ಅಂತ ಅನ್ಕೊಂಡಿದ್ದಾರೆ. ಆಡಂಬರ ಇಲ್ಲದೆ ಹೋದ್ರೆ ಹೇಗ್ರಿ? ಮದುವೆ ಅಂತೂ ಗ್ರ್ಯಾಂಡ್ ಆಗಿ ನಡಿಬೇಕು ಅಲ್ವಾ? ನಾನು ಆ ಥರ ಹೇಳ್ತಿಲ್ಲ ವಂದನಾ. ಈ ಮದುವೆ ಅನ್ನೋ ಸಂಭ್ರಮ ಎಲ್ಲ ಒಟ್ಟಿಗೆ ಸೇರಿಕೊಂಡು ಕೆಲಸಗಳನ್ನ ಮಾಡಿಕೊಂಡು ಓಡಾಡ್ಕೊಂಡಿದ್ರೇನೆ ಖುಷಿ. ಹೋದ್ಸಲ ಏನಾಯ್ತು ಹೇಳು? ಪ್ರತಿಯೊಂದೂ ಈವೆಂಟ್ ಮ್ಯಾನೇಜ್ಮೆಂಟಿಗೆ ವಹಿಸಿದ್ವಿ. ಸುಬ್ಬನೇ ಆದರೂ ಮುಂದಾಳತ್ವ ವಹಿಸ್ಕೊಂಡಿದ್ದ. ಆದರೆ ಈ ಸಲ ಸುಬ್ಬನೇ ಮದುಮಗ. ಅವನಿಗೆ ಯಾವುದೇ ಜವಾಬ್ದಾರಿಗಳನ್ನು ಕೊಡದೆ ನಾವೇ ಎಲ್ಲ ಕೆಲಸ ಮಾಡ್ಕೊಂಡು ಹೋಗ್ಬೇಕು. ಹೌದು ಹೌದು, ಸುರೇಂದ್ರ ಹೇಳ್ತಿರೋದು ಸರಿಯಾಗಿದೆ. ಸುಬ್ಬುಗೆ ಯಾವ ಕೆಲಸನೂ ಹೇಳೋದು ಬೇಡ. ಅವನು ಈಗ ಮದುಮಗ, ಈ ಮನೆ ಅಳಿಮಯ್ಯ. ಅವನು ಆರಾಮಾಗಿರ್ಬೇಕು. ಅವನಿಗಿರೋ ದೊಡ್ಡ ಕೆಲಸ ಅಂತಂದ್ರೆ ತಾಳಿ ಕಟ್ಟೋದು. ಏನ್ ಸುಬ್ಬು? ನನ್ನ ತಲೆಯಲ್ಲೂ ಅದೇ ಓಡ್ತಾ ಇತ್ತು ಸುರೇಂದ್ರ. ಈ ಫಂಕ್ಷನ್ ಬಿಟ್ಟರೆ ನೆಕ್ಸ್ಟು ಪಿಂಕಿ ಮದುವೆನೇ ನಮ್ಮ ಮನೇಲಿ ನಡೆಯೋದು. ಹಾಗಾಗಿ ನಾವೇ ಎಲ್ಲ ಕೆಲಸಗಳನ್ನ ಹಂಚ್ಕೊಂಡು ಓಡಾಡಿದ್ರೆ ಚೆನ್ನಾಗಿರುತ್ತೆ. ಸುಬ್ಬುಗೆ ಏನು ಕೆಲಸನೂ ವಹಿಸೋದು ಬೇಡ. ಅದು ಅಲ್ಲದೆ ನಾವು ಹೆಣ್ಣಿನ ಕಡೆಯವರು ಗಂಡಿನ ಕಡೆಯವ್ರಿಗೆ ತೊಂದರೆ ಕೊಡೋದು ಬೇಡಪ್ಪ. ಏನಂತೀರ ಹೇಳಿ ಅಂದರೆ
ಅಯ್ಯೋ ಏನು ನಡೀತಿದೆ ಇಲ್ಲಿ? ಇವರೆಲ್ಲರೂ ಮದುವೆ ಬಗ್ಗೆ ಇಷ್ಟೆಲ್ಲ ಕನ್ಸುಗಳು ಕಟ್ಕೊಂಡಿದ್ದಾರೆ. ಮಾತಿಗೂ ನನ್ನ ಅಳಿಯ ಅಂತಿದಾರಲ್ಲ. ನಾನು ನಿಮ್ಮ ಅಳಿಯ ಅಲ್ಲ ಅಂತ ನಿಜ ಹೇಳ್ಬಿಡ್ಲಾ? ಶೋ, ನಿಜ ಹೇಳೋಣ ಅಂದರೆ ಶ್ರಾವಣಿ ಮೇಡಮ್ ಬೇರೆ ಮಾತು ಕೊಟ್ಬಿಟ್ಟಿದ್ದೀನಿ. ಆದರೆ ಅವ್ರನ್ನ ನಂಬ್ಕೊಂಡ್ರೆ ಅವ್ರು ಖಂಡಿತವಾಗ್ಲೂ ನಿಜ ಹೇಳಲ್ಲ. ಹಾಗಂತ ಈ ವಿಷಯ ಮುಚ್ಚಿಟ್ಟು ಮತ್ತೆ ಯಜಮಾನ್ರ ಮನಸ್ಸು ಹೊಡೆಯೋದಕ್ಕೆ ನನಗಿಷ್ಟ ಆಗ್ತಿಲ್ವಲ್ಲ. ಏನು ಮಾಡಲಿ? ಆದರೆ ನಾವು ಮದುವೆ ಮಾಡ್ತಾ ಇದ್ದೀವಿ ಅನ್ನೋ ವಿಷಯ ಮಾತ್ರ ಇಡೀ ರಾಜ್ಯಕ್ಕೆ ಹರಡಬೇಕು. ಹೌದು ವೀರು, ಈ ಸತಿ ಮದುವೆಗೆ ರಾಜಕೀಯದವರು, ಹೊರಗಿನವರು, ಅವರು ಇವರು ಯಾರನ್ನೂ ಕರೆಯೋದು ಬೇಡ. ನಾವು ಮನೆಯವ್ರ ಮಟ್ಟಿಗೆ ಮದುವೆ ಮಾಡ್ಕೊಳ್ಳೋಣ. ಆದರೆ ಈ ಮದುವೆ ಸುದ್ದಿ ಎಲ್ರಿಗೂ ಮುಟ್ಟಬೇಕು. ಮದುವೆನ ಹಬ್ಬದ ಥರ ಆಚರಿಸೋಣ. ಇಲ್ಲಪ್ಪ, ಈ ವಿಷಯ ಎಲ್ಲಿಗೂ ಹೋಗ್ತಿದೆ. ಮತ್ತೆ ಯಜಮಾನ್ರ ಮನಸ್ಸಿಗೆ ಈ ಮದುವೆಯಿಂದ ಖಂಡಿತ ನೋವಾಗುತ್ತೆ. ಏನು ಮಾಡಲಿ? ಏನಂತೀಯ ಸುಬ್ಬು? ಯಜಮಾನ್ರೆ, ಒಂದು ಮಾತು. ಸುಬ್ಬು, ನೀನು ಏನು ಹೇಳಕ್ಕೆ ಹೊರಟಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಈ ಪಾರ್ಟಿ, ಆಫೀಸು, ಮೀಟಿಂಗು ಇದ್ರ ಬಗ್ಗೆ ತಾನೇ ಹೇಳ್ತಿದ್ಯಾ? ನೋಡು, ಈ ಸಲ ಅಣ್ಣ ಈ ಮನೆಗೋಸ್ಕರ, ಈ ಸಂಭ್ರಮಕ್ಕೋಸ್ಕರ ಸಮಯ ಕೊಡ್ತಾನೆ. ಈಗಾಗಲೇ ತುಂಬ ಸಮಾಜ ಸೇವೆ ಮಾಡಾಗಿದೆ. ಈಗ ಮಗಳು ಮದುವೆ ಮಾಡ್ತಿದ್ದಾನೆ. ಸಣ್ಣ ಪುಟ್ಟ ಕೆಲಸಗಳನ್ನೆಲ್ಲ ಪ್ರಶಾಂತ್ಗೂ ಸೆಕ್ರೆಟರಿಗೂ ಮಾಡೋದಕ್ಕೆ ಹೇಳಿದ್ದೀನಿ. ಹಾಗೆ CM ಜೊತೆ ಮಾತಾಡಿ ಈ ಸಂದರ್ಭದಲ್ಲಿ ಅಣ್ಣಂಗೆ ಸ್ವಲ್ಪ ಬಿಡುವು ಕೊಡಿ ಅಂತ ಕೇಳ್ಕೊತೀನಿ. ನೀನು ನೆಮ್ಮದಿಯಾಗಿ ಆರಾಮಾಗಿ ಇದ್ಬಿಡು. ಇನ್ನೇನಪ್ಪ, ಆಯ್ತಲ್ಲ. ಮನೆ ಅಳಿಯಂಗೆ ಕೆಲಸ ಹೇಳೋಕ್ಕಾಗತ್ತಾ? ನೀವು ಆರಾಮಾಗಿ ಇದ್ಬಿಡಿ ಅಲ್ಲಿ. ಅಂದರೆ ನಾನು ದೇವ್ರಿಗಿಂತ ಹೆಚ್ಚು ಪ್ರೀತಿಸೋದು ದೊಡ್ಡ ಯಜಮಾನ್ರನ್ನ. ನಾನಿವತ್ತೇನಾದರೂ ಒಳ್ಳೆ ಸ್ಥಾನಕ್ಕೆ ಬಂದಿದ್ರೆ ಅದೆಲ್ಲ ಅವರಿಂದಾನೆ. ಅದು ಬಿಟ್ಟರೆ ನನ್ನ ರಕ್ಷಣೆಗಾಗಿ, ನನ್ನ ಏಳಿಗೆಗಾಗಿ, ನನ್ನ ಆರೋಗ್ಯಕ್ಕಾಗಿ ಹಗಲು ರಾತ್ರಿ ಎನ್ನದೆ ದುಡಿತಾ ಇರೋ ಪ್ರೀತಿಯ ಹುಡುಗ ನೀನು. ನನ್ನ ಬಲಗೈ ಬಂಟ, ನಮ್ಮ ಮನೆ ಮಗ, ಇವತ್ತು ನನ್ನ ಮನೆ ಅಳಿಯ ಆಗ್ತಾ ಇದ್ದಾನೆ ಅಂದರೆ ಇದಕ್ಕಿಂತ ಸಂತೋಷದ ವಿಷಯ ನನಗೆ ಬೇರೆ ಬೇಕೇನಪ್ಪ. ಆವತ್ತು ನನಗೆ ಈ ವಿಷಯಗಳೆಲ್ಲ ತಲೆಗೆ ಬರಲಿಲ್ಲ ಕಣ. ಇವತ್ತು ತುಂಬ ತುಂಬ ಸಂತೋಷ ಆಗ್ತಾ ಇದೆ.